अमरगाथे धरणि जाते साध्वी सीते सुचरिते सहन शक्ति पतिय भक्ति लोकमान्य वंदिते मंगलांगी महामाते नारी कुलके मादरी कष्टदेदुरु दुष्टरेदुरु सहिಸಿ ಗೆಲ್ಲುವ ಗುಣಸಿರಿ ಜನಕ ಕುಲಕ್ಕೆ ಬೆಳಕು ತಂದ ಜಾನಕಿ ಸ್ವಯಂವರದಿ ಧನುವ ಮುರಿದ ರಾಮಚಂದ್ರನ ನಾಯಕಿ ಪಟ್ಟದರಸಿಯಾಗುವಂಥ ಭಾಗ್ಯ ಸಿಗುವ ಸಮಯದಿ ದಟ್ಟ ಅಡವಿಯ ಹೊಕ್ಕಿ ನಡೆದಳು ಪತಿಯ ಜೊತೆಗೆ ಪ್ರೇಮದಿ ಪ್ರೇಮ ಪೂರ್ಣೆ ತ್ಯಾಗಶೀಲೆ ಸೂರ್ಯ ಕುಲಕ್ಕೆ ಜ್ಯೋತಿಯು ಉರಿವ ಬೆಂಕಿ ಸುಡದು ಇವಳ ನೀತಿಗಂತ ಶಕ್ತಿಯು ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ ಸೀತೆ ಮಾತೆ. ಲಕ್ಷ್ಮಣ, ಸೀತೆ ನಮಗಾಗಿ ಅರಣ್ಯದಲ್ಲಿ ದುಃಖಿಸುತ್ತಿರುತ್ತಾಳೆ. ಹೌದು ಸಹೋದರ, ನಮ್ಮನ್ನು ಕಾಣದೆ ಅತ್ತಿಗೆ ಆತಂಕಗೊಂಡಿರುತ್ತಾರೆ. ಸ್ವಾಮಿ, ಬೇಗ ಬನ್ನಿ. ಒಂಟಿಯಾಗಿ ಅರಣ್ಯದಲ್ಲಿ ನಾನು ಜೀವಿಸಿರಲಾರೆ. ಬೇಗ ಈ ರಕ್ಕಸನ ಜನ್ಮಕ್ಕೆ ಮುಕ್ತಿ ದೊರಕಲಿ. ಇವನ ದೇಹವನ್ನು ಹೂತು ನಾವು ಸೀತೆಯ ಬಳಿಗೆ ಬೇಗ ಹೊರಡೋಣ. ಮೂರು ಲೋಕದಲ್ಲಿ ಯಾವ ಶಕ್ತಿಯೂ ಭಿನ್ನಗೊಳಿಸಲಾಗದಂತಹ ನಿನ್ನ ಆತ್ಮಲಿಂಗವನ್ನೇ ನನ್ನ ಮಾತೆಯ ಪೂಜೆಗೆ ತಂದು ಕೊಡುತ್ತೇನೆಂದು ಮಾತು ಕೊಟ್ಟಿದ್ದೇನೆ. ಅನುಗ್ರಹಿಸು ದೇವ. ಲಂಕಾಧೀಶನಾದ ದಶಕಂಠ ತನ್ನ ತಾಯಿ ಕೈಕಸಿಯ ನಿತ್ಯ ಪೂಜೆಗೆ ಶಿವನ ಆತ್ಮಲಿಂಗವನ್ನು ಪಡೆಯಲು ತಪಸ್ಸನ್ನು ಮಾಡುತ್ತಿದ್ದಾನೆ. ತಾಯಿ, ಎಲ ಎಲ ಎಂಥ ದುರಾಸೆ! ಇಲ್ಲ, ಹಾಗಾಗಬಾರದು. ನನ್ನ ಶಿವನ ತೇಜ ಆ ರಾಕ್ಷಸನ ಲಂಕೆಗೆ ಹೋಗಬಾರದು. ನೀನು ಒಂದು ಕೆಲಸವನ್ನು ಮಾಡು ತಾಯಿ. ನೀನು ಪರಶಿವನ ಬಳಿಯಲ್ಲಿ ಅನುಚಿತವಾದದ್ದನ್ನು ಬೇಡಿದ ಭಕ್ತನಿಗೆ ಆ ವರವನ್ನು ಏಕೆ ಕೊಡಬೇಕು ಎಂದು ಕೇಳು. ಅದು ಸರಿಯಲ್ಲವೆಂದು ವಾದಿಸು. ವಾದಿಸುತ್ತೇನೆ ನಾರದ. ಆದರೆ ಪರಮೇಶ್ವರನ ಸ್ವಭಾವ ನಿನಗೆ ಗೊತ್ತಲ್ಲ. ಭಕ್ತರೆಂದರೆ ಪೂರ್ವಾಪರವನ್ನು ಲೆಕ್ಕಿಸದೆ ಕೇಳಿದ ಕೂಡಲೇ ತಥಾಸ್ತು ಎಂದು ಬಿಡುತ್ತಾರೆ. ಕೈಲಾಸದ ಹಿರಿಮೆ ಯಾರದೋ ಪಾಲಾಗದಂತೆ ನಾವು ಪ್ರಯತ್ನ ಪಡಬೇಕು ಮಾತೆ. ಅದಕ್ಕೆ ನಿನ್ನ ನಿಲುವು ಬಹಳ ಮುಖ್ಯ ನಾರದ. ಆಗಲಿ ಆಗಲಿ ಮಾತೆ. ಸೂಕ್ತ ಸಮಯದಲ್ಲಿ ಸೂಕ್ತ ಯೋಜನೆಯನ್ನು ರೂಪಿಸೋಣ. ಇನ್ನು ನನಗೆ ಅಪ್ಪಣೆಯಾದರೆ. ನಾರಾಯಣ ನಾರಾಯಣ. ನೋಡಿದೆಯಾ ಮಗು, ನಮ್ಮ ಪ್ರಭು ರಾವಣೇಶ್ವರನ ತಪಸ್ಸಿಗೆ ಆ ಮಹಾತಾಯಿ ಪಾರ್ವತಿ ದೇವಿಯೇ ಆತಂಕ ಪಡುವಂತಾಯಿತು. ಮಾತೆ, ಹಾಗಾದರೆ ನಮ್ಮ ಪ್ರಭುಗಳಿಗೆ ಪರಮೇಶ್ವರನು ಆತ್ಮಲಿಂಗವನ್ನು ಕೊಡಲಿಲ್ಲವೇ? ಅದು ಹೇಗೆ ಸಾಧ್ಯ ಮಗು? ಭಕ್ತ ಏನೇ ಕೇಳಿದರೂ ಈಡೇರಿಸುವುದಾಗಿ ಪರಮೇಶ್ವರನೇ ಪಾರ್ವತಿ ದೇವಿಗೆ ಹೇಳಿರಲಿಲ್ಲವೇ? ಹಾಗಾದರೆ ನಮ್ಮ ಪ್ರಭುಗಳಿಗೆ ಪರಶಿವನ ಆತ್ಮಲಿಂಗ ದೊರೆಯಿತಲ್ಲವೇ? ಅದು ಅಷ್ಟು ಸುಲಭವಾಗಿ ಸಿಗಲಿಲ್ಲ ಮಗು. ತುಂಬಾ ಕಷ್ಟವಾಯಿತೆ ಮಾತೆ. ಆತ್ಮಲಿಂಗ ಪಡೆಯಬೇಕಾದರೆ ಏನೆಲ್ಲ ಘಟನೆಗಳು ನಡೆದವೆಂದು ನಂತರ ನಿನ್ಗೆ ಹೇಳುತ್ತೇನೆ. ಈಗ ಹೋಗಿ ಆಟವಾಡಿಕೋ. ಹಾಗೆಯೇ ಆಗಲಿ ಮಾತೆ.
ಸ್ವಾಮಿ, ಹೇಳ ಸೀತೆ, ಹೇಳು. ನಿಮ್ಮನ್ನು ಕಾಣದೆ ನನ್ನ ಜೀವವೇ ಹೊರಟು ಹೋಗಿತ್ತು. ನಿಮಗೇನು ಕೇಡಾಯ್ತೆಂದು ಸಂಕಟದಿಂದ ಚಡಪಡಿಸುತ್ತಿದ್ದೆ. ಶ್ರೀರಾಮಚಂದ್ರನಿಗೆ ಯಾರು ತಾನೇ ಕೇಡು ಮಾಡಲು ಸಾಧ್ಯ? ಹೌದು ಸೀತೆ, ಆ ರಕ್ಕಸ ವಿರಾಧನ ಸಂಹಾರವಾಯಿತು. ಅವನು ಶಾಪಗ್ರಸ್ತ ಗಂಧರ್ವ. ನನ್ನಿಂದ ಅವನ ಶಾಪ ವಿಮೋಚನೆ ಆಯಿತು. ನೀನು ನಿಶ್ಚಿಂತಳಾಗು. ಸ್ವಾಮಿ, ಯಾವ ಶಸ್ತ್ರಾಸ್ತ್ರಗಳಿಂದಲೂ ಸಹಾಯದ ಅವನನ್ನು ನೀವು ಹೇಗೆ ಸಂಹಾರ ಮಾಡಿದಿರಿ? ಅತ್ತಿಗೆ, ನಾವು ಅವನ ತೋಳುಗಳನ್ನು ಕಿತ್ತು ಭೂಮಿಯಲ್ಲಿ ಹಳ್ಳವನ್ನು ತೋಡಿ ಹೂತು ಹಾಕಿದೆವು. ಹೌದು ಸೀತೆ, ಬ್ರಹ್ಮ ಅವನಿಗೆ ನೀಡಿದ ವರ ಸುಳ್ಳಾಗಲಿಲ್ಲ. ಅವನ ಅಂತ್ಯವೂ ಆಯಿತು. ಅದಿರಲಿ, ನಾವು ಶರಭಂಗ ಮಹರ್ಷಿಗಳ ಆಶ್ರಮಕ್ಕೆ ಪ್ರಯಾಣ ಬೆಳೆಸೋಣ. ಹಾಗೆ ಆಗಲಿ ಸ್ವಾಮಿ. ಆ ಮಹಾತ್ಮರ ಸನ್ನಿಧಿಯಲ್ಲಿ ರಾಕ್ಷಸನಿಂದ ಒದಗಿದ ಆತಂಕದಿಂದ ಅಶಾಂತವಾದ ಮನಸ್ಸನ್ನು ಶಾಂತಗೊಳಿಸೋಣ. ದೇವ, ನಾನೊಂದು ಮಾತನ್ನು ಕೇಳಲೇ ದೇವ? ಕೇಳು ದೇವಿ. ನೀನು ನನ್ನ ಸತಿಯೂ ಹೌದು, ಭಕ್ತೆಯೂ ಹೌದು. ಭಕ್ತಿಯಿಂದಲೇ ನನ್ನನ್ನು ಗೆದ್ದುಕೊಂಡವಳು ನೀನು. ಭಕ್ತರು ಏನೇ ವರವು ಕೇಳಿದರೂ ಅದನ್ನು ನೆರವೇರಿಸುವುದೇ ನನಗೆ ಆನಂದ. ಅಂದರೆ ದೇವ, ಭಕ್ತನು ಬೇಡಿದ್ದನ್ನೆಲ್ಲ ನೀವು ಕೊಡಬೇಕೇ? ನೀವು ಕೊಡುತ್ತೀರೆಂದು ಭಕ್ತನು ಏನನ್ನು ಬೇಕಾದರೂ ಕೇಳಬಹುದೇ? ದೇವಿ, ಭಕ್ತರು ಭಗವಂತನನ್ನು ಕುರಿತು ಪೂಜೆ, ಪ್ರಾರ್ಥನೆಗಳನ್ನು, ತಪಸ್ಸನ್ನು ಮಾಡುವುದು ಏತಕ್ಕಾಗಿ? ಸರ್ವಶಕ್ತನಾದ ಭಗವಂತನು ಕರುಣೆಯಿಂದ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾನೆ ಎಂಬ ನಂಬಿಕೆಯಿಂದ ಅಲ್ಲವೇ? ನಿದ್ರಾಹಾರಗಳನ್ನು, ಸುಖ ಭೋಗಗಳನ್ನೆಲ್ಲ ತ್ಯಜಿಸಿ ಕಠಿಣ ತಪಸ್ಸನ್ನು ಮಾಡುವ ಭಕ್ತನ ಬಯಕೆಗಳನ್ನು ಈಡೇರಿಸುವುದು ಭಗವಂತನ ಕರ್ತವ್ಯವಲ್ಲವೇ ದೇವಿ? ಇಲ್ಲವಾದಲ್ಲಿ ನನ್ನ ದೈವತ್ವಕ್ಕೆ ಅರ್ಥವೇನು? ಪರಮೇಶ್ವರ, ನಿಮ್ಮ ಮಾತು ಸತ್ಯ. ಭಕ್ತನ ಕಾರ್ಯ ಬೇಡುವುದು, ಭಗವಂತನ ಕರ್ತವ್ಯ ನೀಡುವುದು. ಆದರೆ ಬೇಡುವುದು ನೀಡುವುದರಲ್ಲಿ ತಾರತಮ್ಯದ ಪರಿಜ್ಞಾನವಿರಬೇಕಲ್ಲವೇ? ಹಿಂಜರಿಕೆ ಇಲ್ಲದೆ ನಿನ್ನ ಮನಸ್ಸಿನಲ್ಲಿರುವುದನ್ನು ಬಿಡಿಸಿ ಹೇಳು ಪಾರ್ವತಿ. ಹೇಳುತ್ತೇನೆ ದೇವ. ತಪಸ್ಸು ಮಾಡುವ ಗುರಿ ಮತ್ತು ಆ ತಪಸ್ಸಿಗೆ ವರ ನೀಡುವ ಫಲ ಎರಡು ಲೋಕ ಕಲ್ಯಾಣ ಮತ್ತು ಆತ್ಮೋದ್ಧಾರವಾಗಿರಬೇಕಲ್ಲವೇ ದೇವ? ಹೌದು, ಆತ್ಮೋದ್ಧಾರವು, ಲೋಕ ಕಲ್ಯಾಣವು ಭಕ್ತರ ಗುರಿಯಾಗಿರಬೇಕು, ಭಗವಂತನ ಬಯಕೆಯೂ ಆಗಿರಬೇಕು. ಆದರೆ ಭಕ್ತನಾದವನು ನಿಮ್ಮ ದಯಾಗುಣವನ್ನು ದುರುಪಯೋಗಪಡಿಸಿಕೊಂಡು ಲೋಕಕಂಟಕವಾದ ವರವನ್ನು ಕೇಳುವುದು, ನೀವು ಅದನ್ನು ಈಡೇರಿಸುವುದು ತಪ್ಪಲ್ಲವೇ ದೇವ? ದೇವಿ, ನಿನ್ನ ತರ್ಕ ಸರಿಯಾಗಿದೆ. ಆದರೆ ಭಕ್ತನ ತಪಸ್ಸನ್ನು ಆಧರಿಸಿ ನಾನು ವರ ಕೊಡಲು ಸಿದ್ಧನಾದಾಗ ಎಷ್ಟೋ ಸಲ ಆ ತರ್ಕಗಳು ನನ್ನ ನೆನಪಿಗೇ ಬರುವುದಿಲ್ಲ. ಕೇಳಿದ್ದನ್ನು ಕೊಟ್ಟು ಬಿಡುತ್ತೇನೆ. ಅದರ ಪರಿಣಾಮವಾಗಿ ಭಕ್ತನಿಗೆ ನೀಡಿದ ವರ ಲೋಕದ ಅಶಾಂತಿಗೆ ಕಾರಣವಾದ ಉದಾಹರಣೆಗಳಿವೆಯಲ್ಲ ದೇವ? ದುರುಳನಾದವನನ್ನು ಯಾವ ವರವೂ ರಕ್ಷಿಸುವುದಿಲ್ಲ ಎಂಬುದಕ್ಕೂ ಹಲವು ದುಷ್ಯಂತಗಳಿವೆಯಲ್ಲ ದೇವಿ. ಆಗಲಿ ದೇವ. ಸೋದರ, ವಿರಾಧನು ಹೇಳಿದ ಶರಭಂಗರ ಆಶ್ರಮ ಇದೇ ಇರಬಹುದು. ಹೌದು ಸಹೋದರ, ನನಗೂ ಹಾಗೆಯೇ ಅನಿಸುತ್ತಿದೆ. ಸಹೋದರ, ಇತ್ತ ಕಡೆ ಯಾರೋ ಬರುತ್ತಿದ್ದಾರೆ, ಅವರನ್ನೇ ಕೇಳುತ್ತೇನೆ. ಅಯ್ಯ, ಇದು ಮಹರ್ಷಿ ಶರಭಂಗರ ಆಶ್ರಮವೇ? ಹೌದು, ನಾನು ಅವರ ಶಿಷ್ಯ. ಪೂಜ್ಯ, ಶರಭಂಗರು ಆಶ್ರಮದಲ್ಲಿರುವರೆ? ಅವರನ್ನು ನಾವು ಕಾಣಬಹುದೇ? ಅಲ್ಲಿ ನೋಡಿ.
ಮಹರ್ಷಿಗಳೇ, ನಾನು ನಿಮ್ಮನ್ನು ಕರೆದೊಯ್ಯಲು ಬಂದೆ. ಆದರೆ ಇದೇ ಸಮಯದಲ್ಲಿ ನಿಮ್ಮ ಆಶ್ರಮಕ್ಕೆ ರಘುಕುಲ ಸಂಜಾತನಾದ ಶ್ರೀರಾಮ, ಅವನ ಪತ್ನಿ ಹಾಗೂ ಸೋದರರೊಂದಿಗೆ ಆಗಮಿಸಿದ್ದಾನೆ. ಹೌದೇನು? ದೇವೇಂದ್ರ, ನನ್ನ ಆಶ್ರಮಕ್ಕೆ ಆಗಮಿಸಿರುವ ಆ ಪುರುಷೋತ್ತಮನೊಡನೆ ಮಾತನಾಡದೆ ನಾನು ನಿಮ್ಮೊಡನೆ ಬರುವುದಿಲ್ಲ. ನೀನೂ ನನ್ನೊಡನೆ ಬಾ, ನೀನು ಅವನೊಡನೆ ಮಾತನಾಡಬಹುದು. ಇಲ್ಲ ಮುನೀಂದ್ರರೇ, ನಾನು ಬರುವಂತಿಲ್ಲ. ತನ್ನ ಪ್ರತಿಜ್ಞೆ ಪೂರ್ಣಗೊಳ್ಳುವವರೆಗೂ ಅವನು ನನ್ನೊಡನೆ ಮಾತನಾಡುವುದು ಬೇಡ. ಆನಂತರವೇ ಅವನು ನನ್ನನ್ನು ಕಾಣಲು ಅರ್ಹನಾಗುತ್ತಾನೆ. ಅವನ ಪ್ರತಿಜ್ಞೆ ಪೂರೈಸಲು 14 ವರ್ಷಗಳೇ ಕಳೆಯಬೇಕಲ್ಲವೇ ದೇವೇಂದ್ರ? ಹೌದು, 14 ವರ್ಷಗಳು ಕಳೆಯಬೇಕು. ವನವಾಸ ಪೂರ್ಣಗೊಳ್ಳುವ ಮೊದಲು ಅವನು ದೇವ ಮುನಿಗಳಿಗೆ ಕಂಟಕಪ್ರಾಯರಾಗಿರುವ ಆ ರಕ್ಕಸರನ್ನು ಸಂಹರಿಸಬೇಕು. ಆ ಮಹಾಕಾರ್ಯ ಅವನಿಂದಲೇ ಆಗಬೇಕು. ಆನಂತರ ನಾನೇ ಅವನನ್ನು ಕಾಣುತ್ತೇನೆ. ಆಗಲಿ, ನಿಮ್ಮ ದೇವತೆಗಳ ನಿಯಮಗಳನ್ನು ನಾನು ಪ್ರಶ್ನೆ ಮಾಡುವುದಿಲ್ಲ. ನೀನೀಗ ಹಿಂದಿರುಗು. ನಾನು ರಾಮನೊಡನೆ ಮಾತನಾಡಿ ನಂತರ ಬರುತ್ತೇನೆ. ಹಾಗೆ ಆಗಲಿ ಮುನೀಂದ್ರ. ದಶರಥ ಪುತ್ರ ರಾಮಚಂದ್ರ, ಲಕ್ಷ್ಮಣ, ಜನಕಪುತ್ರಿ ಜಾನಕಿ, ಈ ಶರಭಂಗ ಮುನಿಯ ಆಶ್ರಮಕ್ಕೆ ನಿಮಗೆ ಸ್ವಾಗತ. ಮುನೀಂದ್ರ, ತಮ್ಮ ದರ್ಶನವನ್ನು ಪಡೆದು ನಾವು ಧನ್ಯರಾದೆವು. ನಮ್ಮ ಆಗಮನದಿಂದ ತಮ್ಮ ಕಾರ್ಯಗಳಿಗೆ ಅಡ್ಡಿಯಾಗಿದ್ದರೆ ದಯಮಾಡಿ ಕ್ಷಮಿಸಿ. ಇಲ್ಲ ರಾಮಚಂದ್ರ, ಯಾವ ಅಡ್ಡಿಯೂ ಇಲ್ಲ. ಬನ್ನಿ, ಕುಳಿತುಕೊಳ್ಳಿ, ಫಲಹಾರ ಸೇವಿಸಿ ವಿಶ್ರಾಂತಿ ಪಡೆಯಿರಿ. ರಾಮಚಂದ್ರ, ನೀನು ನನ್ನ ಆಶ್ರಮಕ್ಕೆ ಬಂದ ಸುಮುಹೂರ್ತದಲ್ಲಿ ಸ್ವರ್ಗಾಧಿಪತಿ ದೇವೇಂದ್ರ ಬ್ರಹ್ಮಲೋಕಕ್ಕೆ ಕರೆದೊಯ್ಯಲು ಬಂದಿದ್ದ. ಆದರೆ ಅತಿಥಿಯಾಗಿ ನನ್ನ ಆಶ್ರಮಕ್ಕೆ ಬಂದ ನಿನ್ನ ಸಂದರ್ಶನ ಮಾಡದೆ ಬ್ರಹ್ಮಲೋಕಕ್ಕೆ ಹೋಗುವುದು ಬೇಡವೆನಿಸಿತು. ತಾವು ನನ್ನ ಮೇಲೆ ತೋರಿದ ಅನುಗ್ರಹಕ್ಕೆ ನಾನು ಕೃತಜ್ಞನಾಗಿದ್ದೇನೆ ಮುನೀಂದ್ರ. ಪುರುಷೋತ್ತಮ, ಮಹಾತ್ಮನೂ ಸತ್ಯಪ್ರತಿಜ್ಞನೂ ಆದ ನಿನ್ನ ಸಂದರ್ಶನ ನನಗೆ ಬ್ರಹ್ಮಲೋಕಕ್ಕಿಂತಲೂ ಮುಖ್ಯ. ನಾನು ತಪಸ್ಸಿನಿಂದ ಗಳಿಸಬಹುದಾದ ಬ್ರಹ್ಮಲೋಕ ಯಾವಾಗ ಬೇಕಾದರೂ ನನಗೆ ಲಭಿಸಬಹುದು. ಆದರೆ ನಿನ್ನ ಸಂದರ್ಶನ ದುರ್ಲಭ. ರಾಮಚಂದ್ರ, ನೀನು ಇಷ್ಟಪಡುವುದಾದರೆ ನಾನು ಗಳಿಸಿರುವ ಬ್ರಹ್ಮಲೋಕವನ್ನು ನೀನೇ ಸ್ವೀಕರಿಸಬೇಕು. ತಮ್ಮ ಕಾರುಣ್ಯಕ್ಕೆ ನಾನು ವಂದಿಸುತ್ತೇನೆ ಮುನೀಂದ್ರ. ಆದರೆ ಇನ್ನೊಬ್ಬರ ಗಳಿಕೆಯನ್ನು ನನ್ನದೇ ಎಂದು ನಾನು ಸ್ವೀಕರಿಸಲಾರೆ. ಅವನ್ನೆಲ್ಲ ನಾನು ನನ್ನ ಸ್ವಪ್ರಯತ್ನದಿಂದಲೇ ಗಳಿಸಿಕೊಳ್ಳುತ್ತೇನೆ. ನಿನ್ನ ಗುಣಕ್ಕೆ ತಕ್ಕ ಮಾತನ್ನೇ ನೀನು ಆಡಿರುವೆ ರಾಮಚಂದ್ರ. ನಿನಗೆ ಏನಾದರೂ ಸಹಾಯ ಬೇಕಾಗಿದ್ದರೆ ಹಿಂಜರಿಯದೆ ಕೇಳು. ಈ ಅರಣ್ಯದಲ್ಲಿ ನಾವು ಸುರಕ್ಷಿತವಾಗಿ ವಾಸಿಸಲು ಯಾವುದಾದ್ರೂ ಪ್ರಶಸ್ತವಾದ ಸ್ಥಳವಿದ್ದರೆ ದಯಮಾಡಿ ತಿಳಿಸಿ. ಆಗಬಹುದು ರಾಮಚಂದ್ರ, ಅಗತ್ಯವಾಗಿ ತೋರಿಸಿಕೊಡುತ್ತೇನೆ. ತೆಗೆದುಕೊಳ್ಳಿ, ಫಲಹಾರ ಸೇವಿಸಿ ವಿಶ್ರಾಂತಿ ಪಡೆದುಕೊಳ್ಳಿ. ರಾಮಚಂದ್ರ, ನಾನು ನಿಮ್ಮ ಸಮ್ಮುಖದಲ್ಲಿಯೇ ದೇಹತ್ಯಾಗ ಮಾಡುತ್ತೇನೆ. ಅಲ್ಲಿವರೆಗೆ ನೀವು ಇಲ್ಲಿಯೇ ಇರಬೇಕು. ತಮ್ಮ ಇಚ್ಛೆಯಂತೆಯೇ ಆಗಲಿ ಮುನೀಂದ್ರ. ರಾಮಚಂದ್ರ, ಈ ಅರಣ್ಯದಲ್ಲಿ ಮಹಾ ತಪಸ್ವಿಯೂ ಪರಮ ಧಾರ್ಮಿಕನೂ ಆದ ಸುತೀಕ್ಷ್ಣನೆಂಬ ಮುನಿಯ ಆಶ್ರಮವಿದೆ. ನೀವೆಲ್ಲರೂ ಅವನ ಬಳಿಗೆ ಹೋಗಿ ಅವನು ನಿಮ್ಮ ವಾಸಕ್ಕೆ ಅನುಕೂಲ ಮಾಡಿಕೊಡುತ್ತಾನೆ. ಪಶ್ಚಿಮಾಭಿಮುಖವಾಗಿ ಹರಿಯುವ ಮಂದಾಕಿನಿ ನದಿಗೆ ಅಭಿಮುಖವಾಗಿ ಸಾಗಿದರೆ ಅವನ ಆಶ್ರಮವನ್ನು ನೀವು ಸೇರಬಹುದು. ಆಗಲಿ ಮುನೀಂದ್ರ, ತಮ್ಮ ಸೂಚನೆಯಂತೆ ನಡೆದುಕೊಳ್ಳುತ್ತಾನೆ. ಸರಿ, ಹಾಗಾದರೆ ನಾನಿನ್ನು ಪ್ರಯಾಣಕ್ಕೆ ಸಿದ್ಧನಾಗುತ್ತೇನೆ.
ದಶರಥ ಪುತ್ರ ಶ್ರೀರಾಮಚಂದ್ರನಿಗೆ ಶುಭಮಸ್ತು. ತಪೋಧನರೇ, ನಿಮಗೆ ವಂದನೆಗಳು. ತಾವೆಲ್ಲರೂ ಕ್ಷೇಮದಿಂದಿರುವೆನೆಂದು ನಾನು ಭಾವಿಸುತ್ತೇನೆ. ರಾಮಚಂದ್ರ, ನೀವು ಆ ಭಯಂಕರ ರಾಕ್ಷಸ ವಿರಾಧನನ್ನು ಸಂಹರಿಸಿದ್ದರಿಂದ ನಮ್ಮಲ್ಲಿ ಸ್ವಲ್ಪ ಮಟ್ಟಿನ ಕ್ಷೇಮ ಉಂಟಾಗಿದೆ. ಹಾಗೆಂದರೇನು ಮುನೀಂದ್ರ? ವಿರಾಧನ ಅವಸಾನವಾದರೂ ನಾವು ಸಂಪೂರ್ಣವಾಗಿ ಭಯದಿಂದ ವಿಮುಕ್ತರಾಗಿಲ್ಲ. ಅದಕ್ಕೆ ಕಾರಣವೇನು? ವಿವರವಾಗಿ ಹೇಳಿ ಮುನೀಂದ್ರರೇ. ರಾಮಚಂದ್ರ, ಕಂದಮೂಲಗಳನ್ನು ತಿಂದು ತಪೋನಿರತನಾದ ತಪಸ್ವಿಯ ಫಲದಲ್ಲಿ 4ನೇ ಭಾಗ ರಾಜನಿಗೆ ಸಲ್ಲುತ್ತದೆ. ಆ ಫಲವನ್ನು ಪಡೆಯುವ ರಾಜನು ತಪಸ್ವಿಗಳ ರಕ್ಷಣೆಯ ಬಾಧ್ಯತೆ ಉಳ್ಳವನಾಗಿರುತ್ತಾನೆ. ರಾಮಚಂದ್ರ, ನಿನ್ನ ಮಾತು ನಿಜ. ತಪಸ್ವಿಗಳ ತಪಸ್ಸು ನಿರ್ವಿಘ್ನವಾಗಿ ನಡೆಯಲು ನೋಡಿಕೊಳ್ಳುವ ಹೊಣೆ ರಾಜನ ಮೇಲಿದೆ. ರಾಮಚಂದ್ರ, ಮಂದಾಕಿನಿ ನದಿಗೆ ಸಮೀಪದ ಆ ಚಿತ್ರಕೂಟ ಪರ್ವತ ಪ್ರದೇಶದಲ್ಲಿ ವಾಸಿಸುವ ಮುನಿಗಳಿಗೆ ಭಯಂಕರ ರಾಕ್ಷಸರ ಉಪಟಳ ತಪ್ಪಿದ್ದಲ್ಲ. ಆ ನಿಶಾಚರರಿಂದ ನಮ್ಮನ್ನು ರಕ್ಷಿಸುವಂತೆ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಿದ್ದೆ. ಮುನೀಂದ್ರರೇ, ತಾವು ಪ್ರಾರ್ಥಿಸಿಕೊಳ್ಳಬಾರದು, ಆಜ್ಞಾಪಿಸಬೇಕು. ನಾನು ಸ್ವಕಾರ್ಯಕ್ಕಾಗಿ ಈ ಅರಣ್ಯ ಪ್ರದೇಶಕ್ಕೆ ಬಂದೆ. ಆದರೆ ಈಗ ರಾಕ್ಷಸರನ್ನು ಸಂಹರಿಸಲು ನನ್ನ ತಂದೆಯ ಆಜ್ಞೆಯನ್ನು ಹೊತ್ತು ಬಂದಿರುವೆನೆಂದು ಭಾವಿಸುತ್ತೇನೆ. ನಿಮ್ಮ ಸೇವೆಯಿಂದ ನಮ್ಮ ವನವಾಸವು ಫಲದಾಯಕವಾಗುತ್ತದೆ. ನಿನ್ನ ಆಶ್ವಾಸನೆಯಿಂದ ನಮಗೆಲ್ಲ ಸಮಾಧಾನವಾಗಿದೆ ರಾಮಚಂದ್ರ. ನೀವು ನಿಶ್ಚಿಂತರಾಗಿರಿ. ರಾಮ ಲಕ್ಷ್ಮಣರು ಧನುರ್ಧಾರಿಗಳಾಗಿ ನಿಂತರೆ ಯಾವ ರಾಕ್ಷಸ ತಾನೇ ಏನು ಮಾಡಬಲ್ಲ? ನಮಗೆಲ್ಲ ನಿಮ್ಮ ಭೇಟಿಯು ಶುಭಕರವಾಗಿ ಪರಿಣಮಿಸುತ್ತದೆ. ಎಲ್ಲ ಮುನಿಗಳ ಶುಭಾಶೀರ್ವಾದವು ನಿಮ್ಮ ಜೊತೆಯಲ್ಲಿದೆ. ಕೃತಾರ್ಥರಾದೆವು. ಶುಭಮಸ್ತು ರಾಮಚಂದ್ರ. ಮುನೀಂದ್ರ, ನಮ್ಮ ವಾಸಕ್ಕೆ ಪ್ರಶಸ್ತವಾದ ಒಂದು ಸ್ಥಳವನ್ನು ಸೂಚಿಸಿ. ರಾಮಚಂದ್ರ, ನನ್ನದೊಂದು ನಿಬಂಧನೆ ಇದೆ, ಹೇಳಲೇ? ಖಂಡಿತವಾಗಿಯೂ ಹೇಳಿ. ಸ್ವಾಮಿ, ನಾನು ನಿಮ್ಮೊಡನೆ ಒಂದು ವಿಷಯವನ್ನು ಮಾತಾಡಬೇಕು. ಅದೇನು ಹೇಳುತ್ತೇವೆ? ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪರಮೇಶ್ವರನ ಈ ದಯಾಗುಣದಿಂದ ಅವನ ಆತ್ಮಲಿಂಗವು ಲಂಕೆಯ ಪಾಲಾದರೆ ಗತಿಯೇನು? ಹಾಗೇನಾದರೂ ಆದರೆ ರಾವಣನನ್ನು ಹಿಡಿಯುವವರ್ಯಾರು? ಅವನು ಇನ್ನಷ್ಟು ಅಜಯನಾಗಿ ಈ 3 ಲೋಕಗಳಿಗೂ ಕಂಟಕಪ್ರಾಯನಾದರೆ ಏನು ಮಾಡುವುದು? ಇವನ ತಪೋಭಂಗ ಮಾಡಲು ನಾವೇ ಪ್ರಯತ್ನಿಸಬೇಕು. ಬನ್ನಿ, ನಮ್ಮ ಶಕ್ತಿಯನ್ನು ಪ್ರಯೋಗಿಸೋಣ. ಓಂ ನಮಃ ಶಿವಾಯ. 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 ಸೀತೆಯ ವೀಕ್ಷಕರಿಗೆ ಚಿನ್ನ ಗೆಲ್ಲುವ ಸುವರ್ಣಾವಕಾಶ. 12ನೇ ವಾರದ ಪ್ರಶ್ನೆ. ರಾವಣ ಶಿವನಿಂದ ಏನನ್ನು ಪಡೆಯಲು ತಪಸ್ಸು ಮಾಡಿದನು? ಎ ಐಶ್ವರ್ಯವನ್ನು, ಬಿ ಆತ್ಮಲಿಂಗವನ್ನು, ಸಿ ಅಸ್ತ್ರವನ್ನು, ಡಿ ಪಾರ್ವತಿಯನ್ನು. ನಿಮ್ಮ ಉತ್ತರಗಳನ್ನು ಕಳುಹಿಸಲು ಕೊನೆಯ ದಿನಾಂಕ 16/2/2011. ಆಯ್ಕೆಯಾದ 5 ಅದೃಷ್ಟಶಾಲಿಗಳು ಚಿನ್ನದ ನಾಣ್ಯವನ್ನು ಗೆಲ್ಲಿರಿ. ನಿಮ್ಮ ಉತ್ತರವನ್ನು ಅಂಚೆಯ ಮೂಲಕ ಈ ವಿಳಾಸಕ್ಕೆ ಕಳುಹಿಸಿ. ಸಿನಿವಿಸ್ತಾಸ್ ಲಿಮಿಟೆಡ್, ಪೋಸ್ಟ್ ಬಾಕ್ಸ್ ನಂಬರ್ 1036, ರಾಜಾಜಿನಗರ್ ಹೆಡ್ ಆಫೀಸ್, ಬೆಂಗಳೂರು 10. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ. ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ